ಡೆಲಿವರಿ ನಡೆದ ಮಹಿಳೆ ಎದ್ದೇಳುವ ಮೊದಲೇ ಮಗುವನ್ನು ಎಕ್ಸ್ಚೇಂಜ್ ಮಾಡುತ್ತಾರೆ. ಆವಾಗ ರಾಜೇಂದ್ರ ವರದರಾಜ್ ರವರಲ್ಲಿ, ಈಗ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಲ್ವಾ, ಇನ್ಯಾಕೆ ಟೆನ್ಷನ್ ಎಂದು ಕೇಳುತ್ತಾರೆ. ಆವಾಗ ವರದರಾಜ್, ತಪ್ಪು ಮಾಡಿದರೆ ಒಂದಲ್ಲ ಒಂದು ದಿನ ಅದರ ಶಿಕ್ಷೆ ಅನುಭವಿಸಲೇಬೇಕು ಎಂದು ಹೇಳುತ್ತಾರೆ. ನಂತರದ ಸೀನ್ ತೋರಿಸುವುದು ಪ್ರೆಸೆಂಟ್ ನಲ್ಲಿ ನಡೆಯುವ ಕಾರ್ಯವಾಗಿದೆ. ಅದರಲ್ಲಿ ಇಬ್ಬರು ಬಿಯರ್ ತೆಗೆದುಕೊಂಡು ಬರುತ್ತಿರುತ್ತಾರೆ. ಆವಾಗ ಅದರಲ್ಲೊಬ್ಬ, ಇವನ ಲವ್ ಬ್ರೇಕಪ್ ಆಗಿ 1 ವರ್ಷ ಕಳೆದರೂ ಇವನ್ ಯಾಕೆ ಅದನ್ನೇ ಯೋಚಿಸಿ ಕುಡಿಯುವುದು. ಇವರು ಹೀಗೆ ಮಾತನಾಡುತ್ತಿರುವುದು ಈ ಸಿನಿಮಾದ ಹೀರೋ ಆನಂದಿನ ಕುರಿತಾಗಿದೆ. ಅವನ ಲವರ್ ಬೇರೆ ಮದುವೆ ಆದ್ದರಿಂದ ಅವನು ದುಃಖ ಸಹಿಸಲಾಗದೆ ಕುಡಿಯುತ್ತಲೇ ಇದ್ದ. ಕುಡಿದು ಮನೆಗೆ ಹೋಗುವ ಆನಂದಿಗೆ ತಮ್ಮ, ತಂದೆ ಎಲ್ಲರೂ ಬೈಯುತ್ತಿರುತ್ತಾರೆ. ನೆಕ್ಸ್ಟ್ ಸೀನಲ್ಲಿ ತೋರಿಸುವುದು ಸಿನಿಮಾದ ನಾಯಕಿ ದಿವ್ಯನನ್ನಾಗಿದೆ. ದಿವ್ಯನನ್ನು ಹೆಣ್ಣು ನೋಡಲು ಗಂಡಿನ ಮನೆಯವರು ಬಂದಿರುತ್ತಾರೆ. ದಿವ್ಯನಿಗೆ ಬೋರ್ಡರ್ ಲೈನ್ ಪರ್ಸನಾಲಿಟಿ ಡಿಸೋರ್ಡರ್ ಎಂಬ ಮಾನಸಿಕ ಕಾಯಿಲೆ ಇರುವುದರಿಂದ ತಾಯಿಯು ಅವರ ಮುಂದೆ ನೀನು ಹೆಚ್ಚಾಗಿ ಮಾತನಾಡಬೇಡ ಎಂದು ಹೇಳಿ ಕಾಫಿ